ಇಲ್ಲಪ್ಪ, ಈಗ 800 ಕೋಟಿ ಮಾತ್ರ ಇದೆ ನೋಡಿ, 15,000 ಕೋಟಿ. ಯಾವ ಒಂದು 6-7 ಇರ್ಬೋದು ಭಾಳ, ಆದರೆ 90% ಎಲ್ಲರೂ ಕೊಟ್ಟಾಯ್ತು. 15,000 ಕೋಟಿನಲ್ಲಿ 17,000 ಕೋಟಿ ಕೊಟ್ಟಿದ್ದೀವಿ. ಒಂದು 700-800 ಕೋಟಿ ಇರ್ಬೋದು. ಹೊಸ ಕಾರ್ಖಾನೆಗಳು ಬರ್ತಾ ಇರ್ತಾವೆ, ಅವು ಕಾನೂನು ನೋಡಿ ಕೊಡಬೇಕಾಗ್ತದೆ. ಕಿಲೋಮೀಟ್ರ್ ಡಿಸ್ಟೆನ್ಸು, ಹಬ್ ಏರಿಯಾ, ಮತ್ತು ಅವರು ಇವರು ಅನ್ಹೆಲ್ದಿ ಕಾಂಪಿಟೇಷನ್ ಮಾಡಿ 300 ಕೋಟಿ ಹಾಕಿ ಬ್ಯಾಂಕ್ರಪ್ಟ್ ಆಗಬಾರ್ದು. ಎಲ್ಲ ನೋಡಿ ಕೊಡ್ತೀವಿ. ಸಲ್ಲಿಸ್ತಾ ಇರ್ತಾರೆ, ಅವು 10-20 ಇದ್ದೇ ಇರ್ತಾವೆ ಹೊಸ ಏರಿಯಾದಲ್ಲಿ. ಬಟ್ IM ತೊಗೊಂಡವ್ರು ಯಾರೂ ಕಾರ್ಖಾನೆ ಮಾಡೋದಿಲ್ಲ. 10 ವರ್ಷ ಕಾರ್ಖಾನೆ ಮಾಡಿಲ್ಲ ಅಂಥವ್ರಿಗೆ ಕೊಡಬೇಕಂತೇನು ಮ್ಯಾಂಡೇಟ್ರಿ ಇಲ್ಲ. ಕ್ಯಾನ್ಸಲ್ಲು ಮಾಡೋಕ್ಕೆ ಅವಕಾಶ ಇದೆ, ಮಾಡಬೇಕಾಗ್ತದೆ. ಈಗ ಆರಂಭದಾಗಿದ್ದವ್ರು ಒಂದು 2-3 ಮಂದಿ ಮಾಡಿದ್ರಲ್ಲಿ. ಈ ಸರ್ತಿ ಮೆಲ್ಬೋರ್ನವ್ರು ಮಾಡಿದ್ರು, ಹೊಸ ಕಾರ್ಖಾನೆ ಬಾಗಲಕೋಟೆನಲ್ಲಿ ಬಂತು. ಇಲ್ಲಿ ಬೆಳಗಾವದಲ್ಲಿ 3 ಬಂದವೆ. ಈಗ DB ನಾಮದಾರ್ ಅವ್ರದ್ದು ಒಂದು ಆಯಿತು. ಹಂಗೆ ತಗೋತಾರೆ, ಅದೇನು ಹೊಸ ಬರ್ತಿರ್ತಾವೆ. ಅದನ್ನು ಕೊಡ್ತೀನಿ ಬೇಕಾದ್ರೆ ಡಿಟೇಲ್ ಮಾಹಿತಿ. ಒಳ್ಳೆಯ ಸಿಟಿ, ಆದರೆ ಅದನ್ನು ವೆಲ್ಕಮ್ ಮಾಡ್ತಿರೋದು ನಾವು ಬರೀ ಕಸದಿಂದ. ಈ ಒಂದು ಕಸದ ಒಂದು ವಿಚಾರದಲ್ಲಿ ನೀವು ಲೈಟಾಗಿ ತಿಳಿದೆ ಗಂಭೀರವಾಗಿ ಇದನ್ನು ತಗೊಂಡು ಚರ್ಚೆ ಮಾಡಬೇಕು ಅಂತ ನಮಗೆ ಸಾರ್ವಜನಿಕರು ಮತ್ತು ಮಾಜಿ ಮೇಯರ್ಗಳವರು ಕೊಟ್ಟಿರ್ತಾರೆ. ಇದನ್ನು ನಾವು ಏನು ಗಂಭೀರವಾಗಿ ತೊಗೊಂಡು ಈಗಾಗಲೇ 2 ಮೀಟಿಂಗ್ ಮಾಡಿದ್ವಿ. ಇವತ್ತು ನಮ್ಮ ಪೂಜ್ಯ ಮಹಾಪೌರರ ಒಂದು ಅಧ್ಯಕ್ಷತೆಯಲ್ಲೂ ನಾವು ಇವತ್ತು ಮಾಡಿರ್ತೀವಿ. ಒಂದು 8-9 ಪಂಚಾಯಿತಿಯವರು, ಆಮೇಲೆ ನಮಗೆ ಏರ್ಪೋರ್ಟ್ ಅಥಾರಿಟಿಯವರು, ಸಾಮ್ರಾ ಪಂಚಾಯಿತಿಯವರು ಎಲ್ಲರೂ ಸಹಿತ ನಾವು ಕರೆದಂಥ ಸಂದರ್ಭದಲ್ಲಿ, ಮತ್ತು ಮಚ್ಚೆ ಪೀರನ್ವಾಡಿ ಚೀಫ್ ಆಫೀಸರ್ಸು ಬಂದಿರ್ತಾರೆ, ಮತ್ತು ದನಗಳ ಒಂದು ಓನರ್ಗಳನ್ನು ಸಹಿತ ನಾವು ಕರೆಸಿರ್ತೀವಿ. ಇದು ಜ್ವಲಂತ ಸಮಸ್ಯೆ ಏನಾಗಿದೆ ನಮ್ಮ ನಗರದಲ್ಲಿ ಅಂದರೆ, ಪ್ಲಾಸ್ಟಿಕ್ ಯೂಸ್ ಮಾಡಿ ಆಚೆಗಡೆ ಥ್ರೋ ಮಾಡ್ತಿದ್ದಾರೆ. ಆ ಥ್ರೋ ಮಾಡ್ತಿರೋರು ಯಾರು ಅನ್ನೋದಕ್ಕೆ ನಾವು ವಿಶೇಷವಾಗಿ ತಂಡಗಳನ್ನ ಮಾಡಿ ರಾತ್ರಿ ಅದಕ್ಕೆ ದಂಡಗಳನ್ನ ಹಾಕಿ ಎಲ್ಲ ಮಾಡ್ತಿದ್ದೀವಿ. ಆದರೂ ಕೆಲವು ಮಂದಿ ಹಾಕೋದ್ರಿಂದ ಗಾರ್ಬೇಜು ಆಕಳುಗಳು ಅದನ್ನು ತಿನ್ನುವಂಥ ಒಂದು ಎಷ್ಟೋ ಗಂಭೀರವಾದ ಒಂದು ಪರಿಸ್ಥಿತಿ ಬಂದಿದೆ. ಹಾಗಾಗಿ ನೀವು ಅದನ್ನು ಆಚೆಗಡೆ ಬಿಡದೆ ಬೇರೆ NGOಗಳಿಗೆ ಫಾಡರ್ಗಳನ್ನ ತೊಗೊಂಡು ನೀವು ನಿಮ್ಮ ಮನೆ ಹತ್ರ ಬೇರೆ ಬೇರೆ ಖಾಲಿ ಜಾಗದಲ್ಲಿ ಗ್ರೇಸ್ ಮಾಡಿಸ್ಕೊಳ್ಳಿ, ಮೇಯಕ್ಕೆ ಬಿಡಿ ಅಂತಂತೇಳಿ ನಗರದಲ್ಲಿ ಒಳಗಡೆ ದನಗಳು ಬರ್ದೇ ಇರಂಗೆ ನೋಡ್ಕೊಳ್ಳಿ ಅಂತ ಓನರ್ಸ್ಗೆ ಹೇಳಿದ್ವಿ. ಆಮೇಲೆ ಪಂಚಾಯಿತಿಯವ್ರು ಏನು ಮಾಡ್ತಿದ್ದಾರೆ, ತುರ್ಮುರಿ ನಮ್ಮ ಲ್ಯಾಂಡ್ಫಿಲ್ ಸೈಟಲ್ಲಿ ಏನಿದೆ ಅಲ್ಲಿಗೆ ನಾವು ಅವರ ಒಂದು ಕಡೆಯಿಂದ ನಮಗೆ ಕಸ ವಿಲೇವಾರಿಗೆ ಅಂತ ತರ್ತಾ ಇದ್ದಾರೆ.